ಶುಭೋದಯ ಎಲ್ರಿಗೂ. ಬೆಳಗ್ಗೆ 5:15 ಆಗಿದೆ. ಇವತ್ತು ಭೀಮ್ನ ಅಮಾವಾಸ್ಯೆ ಪ್ರಯುಕ್ತ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಎಲ್ಲರಿಗೂ ಆ ದೇವರು ಸಂತೋಷ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ರಿಗೂ ಮೊದಲನೇದಾಗಿ ಹ್ಯಾಪಿ ಭೀಮ್ನ ಅಮಾವಾಸ್ಯೆ. ನೀವೆಲ್ಲ ಯಾವ ರೀತಿ ಹಬ್ಬನ ಆಚರಿಸ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಿ ಯಾವ ರೀತಿ ಹಬ್ಬನ ನಾವು ಆಚರಿಸಿದ್ದೀವಿ ಅಂತ ಹೇಳಿಬಿಟ್ಟು ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ದಟ್ ನಿಮಗೂ ಗೊತ್ತಾಗುತ್ತೆ ನಮ್ಮ ಮನೇಲಿ ನಾವು ಯಾವ ರೀತಿ ಹಬ್ಬನ ಆಚರಿಸ್ತಿದ್ದೀರಿ ಅಂತ ಹೇಳಿಬಿಟ್ಟು. ಮೊದಲು ನಾವು ಸೂರ್ಯ ಉದಯಿಸೋಕ್ಕೆ ಮುಂಚೆನೇ ಮನೆ ಮುಂದೆ ರಂಗೋಲಿ ಹಾಕ್ಕೊಬೇಕು. ಹಾಗಾಗಿ ನಾನು ಬಾಗಿಲು ಮುಂದೆ ಎಲ್ಲ ರಂಗೋಲಿ ಹಾಕ್ಕೊಂಡು ನೆಕ್ಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಈ ಥರ ಅಡುಗೆ ಮಾಡೋಕ್ಕೆ ಮುಂಚೆ ಸ್ಟವ್ ಪೂಜೆ ಅಥವಾ ಅಗ್ನಿ ಪೂಜೆ ಅಂತ ಹೇಳ್ತಾರೆ, ಅದನ್ನು ಮಾಡಿ ದೇವ್ರ ಹತ್ರ ಕೇಳ್ಕೊಬೇಕು ನಾವು ಮಾಡೋ ಅಂಥ ಅಡುಗೆ ಎಲ್ಲನೂ ಚೆನ್ನಾಗಿ ಬರಲಿ ಈ ದಿನ. ಆಮೇಲೆ ಎಲ್ಲರೂ ಮನೆಯವರೆಲ್ಲ ಖುಷಿಯಾಗೆ ತಿನ್ನಲಿ ಅಂತ ಹೇಳಿಬಿಟ್ಟು ಕೇಳಿಕೊಂಡು ಈ ರೀತಿನ ನಾನು ಪ್ರತಿ ಹಬ್ಬದಲ್ಲೂ ಈ ರೀತಿ ಮಾಡಿಬಿಟ್ಟೆ ಹಬ್ಬನ ಅಡುಗೆ ಸ್ಟಾರ್ಟ್ ಮಾಡೋದು. ರಂಗೋಲಿ ಹಾಕಿ ಅರಿಶಿನ, ಕುಂಕುಮ, ವಿಭೂತಿ ಮತ್ತು ಹೂವು ಇಡ್ತೀನಿ. ಫೈನಲಿ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಫಸ್ಟ್ ನಾನು ಸಿಹಿ ತಿಂಡಿನೇ ಮಾಡೋದು. ಹಾಗಾಗಿ ನಾನು ಇಲ್ಲಿ ಇವತ್ತು ಚೆಲ್ಲಾಲ್ ಪಾಯಸ ಅಂತ ಹೇಳ್ತಾರೆ, ಇದನ್ನು ಅಕ್ಕಿ ಹಿಟ್ಟಿಂದ ಮಾಡ್ಕೊತೀವಿ. ಫಸ್ಟು ಈ ರೀತಿ ಪಾಯಸ ಮಾಡ್ಕೊಬೇಕು. ನಾವೇನು ಇವಾಗ ಇಡ್ಲಿ ಮತ್ತು ಗಿಣ್ಣು ಅಂತ ಹೇಳ್ತಾರೆ ಅಥವಾ ಹಾಲು ಒಬ್ಬಟ್ಟು ಅಂತ ಹೇಳ್ತಾರಲ್ವ, ಅದಕ್ಕೆ ಈ ರೀತಿ ಹಾಕಿ ಕೊಬ್ಬರಿ ಹಾಲು ಮಾಡ್ಕೊತಾರೆ. ಅದೇ ರೀತಿ ಸೇಮ್ ಕೊಬ್ಬರಿ ಹಾಲು ಮಾಡಿಕೊಂಡು ಈ ರೀತಿ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಳಕ್ಕೆ ಇಕ್ಕಿದ್ದೀನಿ. ಫೈನಲಿ ಎರಡೂ ರೆಡಿ ಆಯಿತು. ನಾನು ಇವತ್ತು ಯಾವುದೇ ರೀತಿಯಾದ ಅಡುಗೆಗಳದ್ದು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಬಿಕಾಸ್ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಹಾಗಾಗಿ ಈ ರೀತಿ ಎಲ್ಲ ರೆಡಿ ಮಾಡಿ ಅಕ್ಕಿ ಹಿಟ್ಟನ್ನ ಆ ಸ್ವೀಟ್ ಒಳಗಡೆ ಹಾಕಿ ಇಲ್ಲಿ ದೇವ್ರ ಮನೆ ಪೂಜೆನ ಈ ರೀತಿ ಸಿಂಪಲ್ಲಾಗೆ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಈ ಭೀಮ್ನ ಅಮಾವಾಸ್ಯೆ ಹಬ್ಬನ ಯಾವಾಗ ಆಚರಿಸ್ತಾರೆ ಅಂತ ಹೇಳಿದ್ರೆ ಆಷಾಢ ಅಮಾವಾಸ್ಯೆ ದಿನ ಆಚರಿಸ್ತಾರೆ. ಅಂದರೆ ಆಷಾಢ ಮಾಸದ ಲಾಸ್ಟ್ ಡೇ ಅಮಾವಾಸ್ಯೆ ಬರುತ್ತಲ್ವ, ಆವತ್ತು ಆಚರಿಸ್ತಾರೆ. ಇದರ ವಿಶೇಷತೆ ಏನಂದರೆ ಗಂಡನ ಪೂಜೆ ಮಾಡೋದಿರುತ್ತೆ. ಹಾಗಾಗಿ ಇಲ್ಲಿ ನಾನು ಸಹ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಪಾದ ಪೂಜೆ ಮಾಡೋಕ್ಕೆ ನೀರೊಂದು ಚೆಂಬಲ್ಲಿ ಎತ್ಕೊಂಡಿದ್ದೀನಿ. ಒಂದು ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ವಿಭೂತಿ, ಹೂವು ಮತ್ತು ಆರತಿ ಮಾಡೋಕ್ಕೆ ಆರತಿ ತಟ್ಟೆ ಮತ್ತು ಪೂಜೆ ಮಾಡೋಕ್ಕೆ ಸಹ ಒಂದು ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಿಸ್ತಾರೆ ಈ ಹಬ್ಬನ, ಬಟ್ ನಾವು ನಮ್ಮ ಮನೆಯಲ್ಲಿ ಈ ರೀತಿಯೇ ಆಚರಿಸೋದು. ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಆಚರಿಸ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೇಮ್ ಟೈಪೇ ನೀವು ಆಚರಿಸಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ದಟ್ ನಾನು ನೋಡಿಬಿಟ್ಟು ಖುಷಿ ಪಡ್ತೀನಿ. ಈ ಪೂಜೆನ ಮಾಡಿಬಿಟ್ಟು ನಾವು ಆ ದೇವರಲ್ಲಿ ಕೇಳ್ಕೊಳ್ಬೇಕು, ನಮ್ಮ ಗಂಡನಿಗೆ ಆರೋಗ್ಯ, ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡ್ಕೊಂಡು ಹೋಗಪ್ಪ ಅಂತ ಹೇಳಿಬಿಟ್ಟು ಆ ಶಿವನಲ್ಲಿ ಕೇಳ್ಕೋಬೇಕು ಅಂತ ಹೇಳ್ತಾರೆ. ಈ ರೀತಿ ಅರಿಶಿನದ ದಾರ, ಆ ದಾರಕ್ಕೆ ಶಾಮಂತಿಗೆ ಹೂವನ್ನ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಆ ದಾರನ ಕಟ್ಕೋತೀವಿ. ನೀವಿನ್ನೂ ಏನಾದರೂ ನನ್ನ ಹಳೆ ವಿಡಿಯೋ ಅಂದರೆ ಭೀಮನ ಅಮಾವಾಸ್ಯೆಯ ಪ್ರಿಪ್ರೇಷನ್ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಖಂಡಿತವಾಗ್ಲೂ ಹೋಗಿ ಚೆಕ್ ಮಾಡಿ ನಾನು ಯಾವ್ಯಾವ ರೀತಿಯೆಲ್ಲ ಫಸ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅಂತ. ನಿಮಗೂ ಗೊತ್ತಾಗುತ್ತೆ ಫ್ಯೂಚರಲ್ಲಿ ಹಬ್ಬಗಳಿಗೆ ಯಾವ ರೀತಿ ಫಸ್ಟೇ ಪ್ರಿಪೇರ್ ಆಗಬೇಕು ಅಂತ ಹೇಳಿಬಿಟ್ಟು. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಡೆಯೇ ತನಕ ನೋಡಿ. ದಟ್ ಪೂಜೆ ಮಾಡಿದ್ದಾದಮೇಲೆ ಗಂಡಂದರು ಪ್ರೀತಿಯಿಂದ ಹೆಂಡ್ತಿಗೆ ಉಡುಗೊರೆ ಕೊಡ್ತಾರೆ. ಹಾಗಾಗಿ ನನಗೇನು ಸಿಕ್ಕಿದೆ ಗಿಫ್ಟು ಅಂತ ಹೇಳಿಬಿಟ್ಟು ನೀವು ಲಾಸ್ಟ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಆ ಗಿಫ್ಟನ್ನ ನಾನೇನು ಮಾಡ್ತೀನಿ ಅಂತ ಸಹ ಹೇಳ್ತೀನಿ. ನನಗೆ ಗೊತ್ತಿರೋ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಈ ಭೀಮ್ನ ಅಮಾವಾಸ್ಯೆ ಹಬ್ಬದಲ್ಲಿ ಕೈವಾರ ಅಂತ ಒಂದು ಊರಿದೆ. ಅಲ್ಲಿ ಹೋಗ್ಬಿಟ್ಟು
ಎಷ್ಟು ಅನ್ನ ಹಾಕಿದ್ರೂ ಖಾಲಿ ಆಗುತ್ತೆ ಅಂತ ಹೇಳ್ತಾರೆ. ಇವಾಗಲೂ ಅದು ನಡೆಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದಾದಮೇಲೆ ಮರದಿಂದ ಏನೋ ಹೊಗೆ ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನು ನೋಡೋಕ್ಕೆ ಮರದಿಂದ ರಕ್ತ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ನೋಡೋಕ್ಕೆ ಸುತ್ತಮುತ್ತಲವರು ತುಂಬ ಜನ ಹೋಗಿ ನೋಡ್ಕೊಂಬರ್ತಾರೆ. ಮೇ ಬಿ ಇವಾಗಲೂ ಬರುತ್ತೆ ಅನಿಸುತ್ತೆ. ಯಾರಾದರೂ ನೀವು ಆ ಸೈಡ್ ಅವ್ರು ಏನಾದರೂ ನೋಡ್ತಾ ಇದ್ರೆ ಬರ್ತಿದ್ರೆ ಆಶೀರ್ವಾದ ನೀವು ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ತಿಳಿಸೋದ್ರ ನಾವು ಪ್ಲ್ಯಾನ್ ಮಾಡಿಕೊಂಡು ಯಾವಾಗಲಾದರೂ ಪ್ರೇ ಮಾಡಿಕೊಂಡ್ರೆ ಆ ಈಶ್ವರನಿಗೆ ನಾವು ಫೈನಲಿ ಈ ರೀತಿ ಎಲ್ಲ ಪೂಜೆ ಮಾಡಿ ಆ ದೇವರಲ್ಲಿ ಕೇಳಿಕೊಂಡು ನಾವು ಅವ್ರ ಹತ್ರ ಆಶೀರ್ವಾದ ತಗೊಬೇಕು. ಈ ಹಬ್ಬನ ಭೀಮನ ಅಮಾವಾಸ್ಯೆ ಅಂತಲೂ ಕರೀತಾರೆ ಮತ್ತು ಭೀಮೇಶ್ವರ ವ್ರತ ಅಂತಲೂ ಕರೀತಾರೆ. ಸೊ ನಾನು ಭೀಮನ ಅಮಾವಾಸ್ಯೆ ಅಂತಲೇ ಕರೆಯೋದು. ಈ ಇಯರ್ ನಮ್ಮ ಮನೇಲಿ ಸ್ವಲ್ಪ ಲೇಟ್ ಆಯಿತು ಹಬ್ಬ ಮಾಡೋಕ್ಕೆ. ಆಲ್ಮೋಸ್ಟ್ ಅರೌಂಡ್ 11 o'clock ಆಗೋಯಿತು. ಯಾಕೆಂದರೆ ಪಾಪು ಇದ್ದ ಅಲ್ವಾ. ಸೊ ಹಾಗಾಗಿ ಮಧ್ಯೆ ಹೋಗಿ ಅವನು ಎದ್ದಾಗ ಅವನು ಸಹ ನಾವು ನೋಡ್ಕೋತಾ ಇದ್ರಿ. ಒಬ್ಬರು ನೋಡ್ಕೋಬೇಕು, ಒಬ್ಬರು ಕೆಲಸ ಮಾಡ್ಕೊಬೇಕು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಪ್ರತಿ ಸಲಿನೂ ನಾನು ಆದಷ್ಟು ಬೇಗನೆ ನನ್ನ ಹಬ್ಬನೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದಿನಪೂರ್ತಿ ಹಬ್ಬ ಆಚರ್ಸೋಕ್ಕೆ ನನಗಿಷ್ಟ ಆಗಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಹಬ್ಬನ ಆಚರಿಸ್ಬಿಟ್ಟು ಅದಾದಮೇಲೆ ಮನೆಯವ್ರ ಜೊತೆ ಖುಷಿಯಾಗಿ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಆರತಿ ನೀರು ಮತ್ತು ದೀಪನ ಅದರೊಳಗಡೆ ಇಟ್ಬಿಟ್ಟು ಈ ರೀತಿ ಆರತಿ ಬೆಳಗ್ಬಿಟ್ಟು ಕಿರುಬೆರಳಿಂದ ಎಡಗೈಯಲ್ಲಿ ಅವ್ರ ಹಣೆಗೆ ಹಚ್ಚಬೇಕು. ಹಚ್ಚಿದಾದಮೇಲೆ ಫೈನಲಿ ಇಲ್ಲಿ ನನಗೆ ಗಿಫ್ಟ್ ಸಿಕ್ತು. ಹ್ಯಾಪಿ ಭೀಮನ ಅಮಾವಾಸ್ಯೆ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಹ್ಯಾಪಿ ಭೀಮನ ಅಮಾವಾಸ್ಯೆ. ಒಳ್ಳೆಯದಾಗಲಿ. ಇಲ್ಲಿ ಹಬ್ಬದೂಟವಾಗಿ ನಾನು ಇವತ್ತು ಚಿತ್ರಾನ್ನ, ಕೋಸಂಬರಿ, ಅನ್ನ ಸಾಂಬಾರು ಮತ್ತು ಚೆಲ್ಲಾಲ್ ಪಾಯಸನ ಮಾಡ್ಕೊಂಡಿದ್ದೀನಿ. ನಾನು ಶರತ್ ಕೊಟ್ಟಿರೋ ಅಂಥ ಅಮೌಂಟ್ನ ಐದಾರು ಉಂಡಿಗೆ ಹಾಕ್ತೀನಿ, ಇಲ್ಲಾಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೋತೀನಿ. ಫೈನಲಿ ನಮ್ಮ ಮನೇಲಿ ಯಾವೆಲ್ಲ ರೀತಿ ಹಬ್ಬನ ಆಚರಿಸಿದ್ರಿ ಅಂತ ನೀವು ನೋಡಿದ್ರಲ್ಲ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಲಾಟ್ಸ್ ಆಫ್ ಲವ್. ಬಾಯ್.